ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Good morning. Good morning. Happy birthday. Thank you so much. ಅಕ್ಕರೆ ಇವ್ ನಂಗೆ ಬೈ ಅಕ್ಕ ಮಾತ್ರ ಅಲ್ಲ, ನನಗೆ ಎರಡನೇ ತಾಯಿ ಇದ್ದಂಗೆ. ಮೊದಲೆಲ್ಲ ಬರೀ ದೇಹ ಮಾತ್ರ ಬೆಳೆದಿತ್ತು, ಬುದ್ಧಿ ಬೆಳೆದಿರ್ಲಿಲ್ಲ. ಆದ್ರೆ ಏನಾದ್ರೂ ಒಂಚೂರು ಬೆಟರ್ ಆಗಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವೇನೆ, ಎಲ್ಲ ನಿಮ್ ಕೃಪೆ. ಸೊ ನಾನು ನಿಮಗೇನೆ ಥ್ಯಾಂಕ್ಸ್ ಹೇಳ್ಬೇಕು, ತುಂಬಾ ದೊಡ್ಡ ಥ್ಯಾಂಕ್ಸ್. ಸೊ ನೀವು 100 ಕಾಲ ಖುಷಿಯಾಗಿ ನನಗೆ ಬೈಕೊಂಡು ಉಪದೇಶ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಬಟ್ ನೀನ್ ವಿಶ್ ಮಾಡಿದ್ಯಾ ಕಮೆಂಟ್ ಮಾಡಿದ್ಯಾ ಅರ್ಥ ಆಗಿಲ್ಲ. ನಾನು ವಿಷಯ ಮಾಡಿದ್ದು, ಅಕಸ್ಮಾತ್ ನಾನು ಕಮೆಂಟ್ ಅಂತ ಅನಿಸ್ತು ಅಂದ್ರೆ ಅದ್ರ ಹಿಂದೆ ಇರೋದು ನನ್ನ ಪ್ರೀತಿ ವಿಶ್ವಾಸ ಮಾತ್ರ. ಸೊ ನಾನು ನಿನ್ನನ್ನ ಬೈಯೋದು ಉಪದೇಶ ಮಾಡೋದು ಕೂಡ ಪ್ರೀತಿ ವಿಶ್ವಾಸಕ್ಕೆ. ಅದು ಗೊತ್ತು. ಯಾಕೆ ಇಷ್ಟು ಲೇಟ್ ಆಗಿತ್ತು? ಅದು ನಿನ್ನೆ ನೋಟ್ಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ 3 ಗಂಟೆ ಆಗಿತ್ತು, ಅದಕ್ಕೆ ಲೇಟ್. ನನಗೆ ಎಷ್ಟು ಸಲ ಹೇಳಿದ್ದೀನಿ ರಾತ್ರಿ ನಿದ್ದೆಗೆಟ್ಟು ಓದ್ಬೇಡ ಅಂತ. ಬೆಳಿಗ್ಗೆ ಬೇಗ ಆಯ್ತು ಓದ್ಕೋ. ಆಮೇಲೆ ಹಾಗೆ ಮಾಡ್ತೀನಿ. ಅವನೆಲ್ಲಿ? ಅವನು ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾನೆ. ಇವತ್ತು ನನ್ನ ಬರ್ತ್ಡೇ ಅಂತ ಅವನಿಗೆ ಗೊತ್ತೋ ಗೊತ್ತಿಲ್ವೋ ಇಲ್ಲಿವರೆಗೂ ವಿಷಯ ಮಾಡಿ. ಬೇರೆಯವ್ರ ಬರ್ತ್ಡೇಗೆ ಈ ಕೇಕ್ ಬೇಕು ಆ ಕೇಕ್ ಬೇಕು ಅಂತ ಮುಂಚೆನೆ ಆರ್ಡರ್ ಮಾಡೋನು. ಅಕ್ಕರೆ ಅವ್ನು ನಿಮ್ ಬರ್ಡೇ ಮರೆಯೋದಕ್ಕಾಗತ್ತಾ? ನಿಮ್ ಬರ್ಡೇ ಅಂದ್ರೆ 3-4 ತಿಂಗಳ ಹಿಂದೆನೆ ಮಮ್ಮಿ ಬರ್ತ್ಡೇ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾನೆ. ಅವ್ನು ನಿಮ್ ಬರ್ಡೇ ನೋಡೋದಕ್ ಚಾನ್ಸ್ ಇಲ್ಲ. ಇವಾಗ ನೋಡಿ ಬಂದ್ ಹೇಗೆ ಸರ್ಪ್ರೈಸ್ ಆಗಿ ವಿಶ್ ಮಾಡ್ತಾನೆ ಅಂತ. ಮಮ್ಮಿ ಬನ್ನಿ, ಸ್ಕೂಲಿಗೆ ಟೈಮ್ ಆಯ್ತು, ಹೋಗೋಣ. ಹೊರಡೋಣವಾ? ಲೋ, ಇವತ್ತು ನಿಮ್ಮ ಮಮ್ಮಿದು. ಚಿಕ್ಕಿ ನೀನ್ ಸುಮ್ಮನಿರು, ಹೋಗ್ ಓದ್ಕೋ. ನಂಗೂ ಮಮ್ಮಿಗೂ ಸ್ಕೂಲ್ಗೆ ಟೈಮ್ ಆಗಿದೆ. ಬನ್ನಿ ಮಮ್ಮಿ, ನಾವು ಹೋಗೋಣ. ಇಟ್ಸ್ ಓಕೆ, ಅವನಿಗೆ ನೆನಪಿಲ್ಲ ಅನ್ಸುತ್ತೆ. ಹೋಗಿ ಬರ್ತೀವಿ, ಬಾಯ್. ಹೇಳಿ ಅಂಕಲ್. ಹೊರಟ್ರಾ? ಆಮೇಲೆ ಫಾರ್ ದಿ ಫಸ್ಟ್ ಟೈಮ್ ಅಜ್ಜಿ ನಮ್ಮ ಮನೆಗೆ ಬರ್ತಾ ಇರೋದು. ಅಡಿಗೆ ಏನ್ ಮಾಡ್ಲಿ ಅಂತ ಕೇಳಿ. ಆನಂದಪ್ಪ, ಅಡಿಗೆ ಮನೆ ಊಟ ಎಲ್ಲ ಆಮೇಲೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಕಣಪ್ಪ. ಅಜ್ಜಿ ಎಲ್ಲೂ ಕಾಣ್ತಾ ಇಲ್ಲ ಆನಂದಪ್ಪ. ಏನು ಅಜ್ಜಿ ಕಾಣಿಸ್ತಾ ಇಲ್ವಾ? ಅಲ್ಲ, ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಹೇಳಿ? ಗೊತ್ತಿಲ್ಲ ಕಣೋ, ಅಜ್ಜಿ ಮನೇಲಿ ಇಲ್ಲ. ಇದ್ದಕ್ಕಿದ್ದಂಗೆ ಬೆಳಗಿನ ಜಾವ ಎಲ್ಲೋದ್ರು ಅಂತ. ಬೆಳಗಿನ ತನಕ ಇದ್ರು, ಬೆಳಗಿನ ಜಾವ ಹೋದ್ರು ಅಂತ ಕೆಲಸದವ್ರು ಹೇಳಿದ್ರು. ನಾನು ಎಲ್ಲ ಕಡೆ ಹುಡುಕದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಂದಪ್ಪ, ತೋಟದ ಮನೆಗೂ ಫೋನ್ ಮಾಡಿ ಕೇಳಿದೆ, ಬರ್ಲಿಲ್ಲ ಅಂದ್ರು. ಎಲ್ಲ ಸಂಬಂಧಿಕರ ಮನೆಗೂ ಫೋನ್ ಮಾಡಿದೆ, ಯಾರು ಇಲ್ಲ ಗೊತ್ತಿಲ್ಲ ಅಂತಾರಪ್ಪ. ಅಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅಂಕಲ್? ಅಲ್ಲ, ನನಗ್ ತಿಳಿದಿರೋ ಹಾಗೆ ಇದುವರೆಗೂ ಅಜ್ಜಿ ಯಾರಿಗೂ ಹೇಳ್ದೆ ಕೇಳದೆ ಎಲ್ಲೂ ಹೋಗಿದ್ದೇ ಇಲ್ಲ. ಎಲ್ಲ ಹೋದ್ರು ಹೇಳ್ಬಿಟ್ಟೆ ಹೋಗೋದವ್ರು. ಇಲ್ಲ, ಬೇರೆ ಏನೋ ಆಗಿದೆ ಅನ್ನಿಸ್ತಾ ಇದೆ ನನಗೆ. ಅಯ್ಯೋ ದೇವ್ರ, ನನಗೂ ಅದೇ ಅನುಮಾನ ಆನಂದಪ್ಪ. ನಮ್ಮ ಮನೇಲಿ ಇದಾನಲ್ಲ ಖತರ್ನಾಕ್ ಕೌರವೇಂದ್ರ, ಅವನೇ ಏನೋ ಮಾಡಿರ್ಬೇಕು. ನನ್ ಸಿಕ್ಸ್ ಸೆನ್ಸ್ ಏನೋ ಹೇಳ್ತಾ ಇದೆ ಆನಂದಪ್ಪ. ದಯವಿಟ್ಟು ಅಜ್ಜಿನೊಂದು ಬೇಗ ಹುಡುಕ್ಬೇಕು ಕಣಪ್ಪ. ಇವನು ಏನು ಮಾಡೋಕ್ಕೂ ಹೇಸೋನಲ್ಲ. ಅಜ್ಜಿಗೇನಾದ್ರೂ ಮಾಡ್ಬಿಟ್ರೆ ಅಯ್ಯೋ ದೇವ್ರೆ, ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಆನಂದಪ್ಪ. ಪ್ಲೀಸ್ ಬೇಗ ಹುಡುಕ್ಬೇಕು ಕಣಪ್ಪ. ಅಂಕಲ್, ನೀವೇನು ವರಿ ಮಾಡ್ಕೋಬೇಡಿ, ನಾನು ಅವ್ರನ್ನ ಹುಡುಕ್ಸ್ತೀನಿ. ನೀವು ನಂಗೊಂದು ಸಹಾಯ ಮಾಡ್ತೀರಾ? ಏನಪ್ಪ? ಓಕೆನಾ? ಸರಿ ಆನಂದಪ್ಪ, ಹಾಗೆ ಮಾಡ್ತೀನಿ. ನೀನ್ ಹೇಳಿದಂಗೆ ಮಾಡ್ತೀನಿ. ಅಜ್ಜಿ ಸಿಗ್ಬೇಕಷ್ಟೇ. ಓಕೆ ಆನಂದಪ್ಪ. ಆನಂದ್ ಅಜ್ಜಿಗೆ ಫೋನ್ ಮಾಡಿದ್ಯಾ? ಹೊರಟ್ರಂತ? ಎಷ್ಟೊತ್ತಿಗೆ ಬರ್ತಾರಂತೆ? ಆನಂದ್, ಕೇಳಿದ್ರೆ ಸುಮ್ಮನೆ ನಿಂತಿದ್ಯಲ್ಲ, ಏನಾಯ್ತು? ಅಜ್ಜಿ ಎಲ್ಲೂ ಕಾಣಿಸ್ತಾ ಇಲ್ವಂತೆ ಅಪರ್ಣ. ಪಾರ್ಥ, ಪಾರ್ಥ, ಪಾರ್ಥ. ಮಾಮ, ಏನಾಯ್ತು? ಯಾಕೆ ಟೆನ್ಷನ್ ಇದ್ದೀರಾ? ಇಡೀ ಮನೇಲಿ ಹುಡುಕದೆ, ಅಜ್ಜಿ ಎಲ್ಲೂ ಕಾಣ್ತಾ ಇಲ್ಲ.
ಏನು ಹೇಳ್ತಾ ಇದ್ದೀರಾ ಮಾವ? ಈ ಇಡೀ ಮನೆ ತುಂಬ ಹುಡುಕ್ತೆ ಕಣೋ, ರೂಮಲ್ಲೆಲ್ಲ ಹುಡುಕಾಡಿದೆ, ಎಲ್ಲೂ ಕಾಣ್ತಾ ಇಲ್ಲ. ಫೋನ್ ಮಾಡಿದ್ರಾ? ಅಯ್ಯೋ ಮರೆಸ್ಬಿಟ್ಟೆ ಕಣೋ. ನೀನು ಕಾಲ್ ಮಾಡು. ಅಲ್ಲ ಅಜ್ಜಿ ಎಲ್ಲಿ ಹೋಗಿರಕ್ ಸಾಧ್ಯ? ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ. ಅಜ್ಜಿ ಹೇಳ್ದೆ ಎಲ್ಲಿ ಹೋಗಿರ್ಬೋದು? ಇನ್ನೆಲ್ಲಿ ಹೋಗಿರೋದಕ್ಕೆ ಸಾಧ್ಯ ಪಾರ್ಥ? ಊರಿಗೆ ಹೋಗಿರ್ತಾರೆ. ಪಾಪ ಟ್ರಾವೆಲಿಂಗಲ್ಲಿ ಇರ್ತಾರೆ, ನೆಟ್ವರ್ಕ್ ಇರಲ್ವೋ ಅಥವಾ ಮಲಗಿರ್ತಾರೋ ಯಾರಿಗೂ ಗೊತ್ತು. ಅದಕ್ಕೆ ಕಾಂಟ್ಯಾಕ್ಟಿಗೆ ಸಿಗ್ತಾರಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಏನು ಇಂಪಾರ್ಟೆಂಟ್ ಕೆಲಸ ಬಂದಿರುತ್ತೋ ಏನು. ಆ್ಯಂಡ್ ಅಲ್ಲಿ ಎಷ್ಟೊಂದು ಪ್ರಾಪರ್ಟೀಸ್ ಇದೆ ನಮ್ಮದು, ಎಲ್ಲ ಅಜ್ಜಿ ಪಾಪ ಒಬ್ಬರೇ ಹ್ಯಾಂಡಲ್ ಮಾಡ್ತಾರೆ. ಸೊ ಏನೋ ಎಮರ್ಜೆನ್ಸಿ ವರ್ಕ್ ಬಂದಿರುತ್ತೆ, ಹೊರಟಿರ್ತಾರೆ. ಆ್ಯಂಡ್ ಮೋರ್ ಓವರ್ ಅಜ್ಜಿ ಬರಬೇಕಾದ್ರೆ ಯಾರಿಗೂ ಹೇಳಲ್ಲ, ಆ್ಯಂಡ್ ಹೋಗ್ಬೇಕಾದ್ರೂ ಯಾರಿಗೂ ಹೇಳಿಲ್ಲ, ಅಷ್ಟೇನೆ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ರಿ ಎಲ್ರು? ನಾನು ಹೇಳ್ದಾಗೆ ಊರಿಗೆ ಹೋಗಿರ್ತಾರೆ ಕಣೋ, ಫ್ರೀ ಆದ್ಮೇಲೆ ಅವರೇ ಮಾಡ್ತಾರೆ ಬಿಡು. ಜಯಬ್ರೋ ಪ್ಲೀಸ್, ಅಜ್ಜಿ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡ. ನಮ್ಮ ಅಜ್ಜಿ ಅವರು ಇದಕ್ಕಿದ್ದಂಗೆ ಕೇಳಿದೆ ಎಲ್ಲಿ ಹೋಗಿರ್ಬೋದು ಅಂತ ಕೇಳಿದೆ. ಗೊತ್ತಿದೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದು ಬಿಟ್ಟು ಸುಮ್ಮನೆ ಏನೇನೋ ಹೇಳ್ಬೇಡ. ಆಯ್ತು ಇರು, ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಿ? ಸಮಾಧಾನ. ಅಜ್ಜಿ ಮನೇಲಿಲ್ಲ ಅಂತ ಫಸ್ಟ್ ಗೊತ್ತಾಗಿದ್ದು ಯಾರಿಗೆ? ನನಗೆ ಕಣಪ್ಪ. ಮನೆಯಲ್ಲೆಲ್ಲ ಹುಡುಕಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ನಿನಗೆ ಯಾರನ್ನಾದ್ರೂ ವಿಚಾರಿಸಿದ್ಯಾ? ಹೂ ಕಣಪ್ಪ, ಯಾರು ಗೊತ್ತಿಲ್ಲ ಅಂತಾರೆ. ಅದೇಗೆ ಸಾಧ್ಯ? ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಗೊತ್ತಿರಲೇಬೇಕು. ಕುಸುಮ, ಅಜ್ಜಿಗೆ ರಾತ್ರಿ ಕಷಾಯ ಕೊಟ್ಟಿದ್ದು ನೀನೇ ಅಲ್ವಾ? ಹೌದು ಸರ್, ನಾನೇ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲಾದ್ರೂ ಹೊಡ್ತೀನಿ ಅಂತ ನನ್ನ ಹತ್ರ ಹೇಳಿದ್ರ? ಸರ್, ರಾತ್ರಿ ಏನು ಹೇಳಲಿಲ್ಲ. ಬೆಳಗ್ಗೆನೆ ಎದ್ದು ಎಲ್ಲೋ ಹೊರಟ್ರು. ಹೇಳಿದ್ದಕ್ಕೆ ಏನು ಹೇಳಲಿಲ್ಲ. ಮನೆಯವ್ರಿಗೆ ಹೇಳ್ಬಿಡು ಅಂತ ಹೇಳಿದ್ರು ಸರ್. ಸರಿ, ಹೊರಡು. ಗೊತ್ತಾಯ್ತಾ? ಈಗಲಾದ್ರು ಕರೆಕ್ಟಾಗಿ ವಿಚಾರಿಸ್ಬೇಕು ಮಾಮ್, ಸುಮ್ಮನೆ ಟೆನ್ಷನ್ ತಗೊಳ್ಳೋದಲ್ಲ. ಸೊ ಆಲ್ ಕ್ಲಿಯರ್, ಸುಮ್ಮನೆ ಟೆನ್ಷನ್ ತಗೊಂಬೇಡಿ. ಅವರೇ ಕಾಲ್ ಮಾಡ್ತಾರೆ, ಹೋಗಿ ಕೆಲಸ ಇರೋ ನೋಡ್ಕೊಳ್ಳಿ. ಬೇಬಿ ಬಾ. ಇವನ ಹಾವ ಭಾವ ನಡವಳಿಕೆ ನೋಡ್ತಾ ಇದ್ರೆ ಇವನೇ ಏನೋ ಕಿತಾಪತಿ ಮಾಡಿದಾನೆ ಅಂತ ಅನಿಸ್ತಾ ಇದೆ. ಅಜ್ಜಿಗೆ ಏನೂ ಆಗದಿರ್ಲಪ್ಪ, ಅವ್ರು 100 ಕಾಲ ಚೆನ್ನಾಗಿ ಬಾಳ್ಬೇಕು. ಅಮೃತಧಾರೆ